ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ನೋಡ್ತಾ ಇದ್ದೀರಾ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ 36ನೇ ಭಾಗವನ್ನು. ಸೂರ್ಯನ ಕಿರಣಗಳು ಕಣ್ಣಿಗೆ ರಾಚಿದಾಗ ಎಚ್ಚರವಾಗಿತ್ತು ಅವನಿಗೆ. ಕೈ ಅಡ್ಡ ಹಿಡಿಯುತ್ತಾ ಎದ್ದು ಕುಳಿತವನು ತನ್ನ ಅವಸ್ಥೆಯನ್ನು ನೋಡಿ ತಾನೇ ಜಿಗುಪ್ಸೆಗೊಂಡನು. ಅಪರೂಪಕ್ಕಂತ ಕುಡಿತೀನಿ, ನೋಡ್ದವ್ರ ಕಣ್ಣಿಗೆ ದೊಡ್ಡ ಪಿವೋಟ್ ಆಗಿ ಕಾಣಿಸೋ ಥರ ಬಿಹೇವ್ ಮಾಡ್ತೀನಿ ಎಂದು ತಲೆ ಕೆರೆದುಕೊಂಡವನು ಎಲ್ಲೋದ ಇವನು ಎನ್ನುತ್ತಾ ಸುತ್ತಲೂ ಕಣ್ಣಾಡಿಸಿದನು. ಆದರೆ ಎಲ್ಲೂ ಅವನಿರುವ ಸುಳಿವು ಕಾಣಲಿಲ್ಲ. ಇವನೊಬ್ಬ ಹೇಳಲ್ಲ ಕೇಳಲ್ಲ, ಬೇಕು ಅಂದಾಗೆಲ್ಲ ಮಾಯ ಆಗಿರ್ತಾನೆ ಎಂದು ಗೊಣಗುತ್ತಾ ಪಕ್ಕದಲ್ಲೇ ಬಿದ್ದಿದ್ದ ಮೊಬೈಲನ್ನು ಕೈಗೆ ಎತ್ತಿಕೊಂಡನು. ಹಲೋ, ಎಲ್ಲಿದೆಯಾ? ಕುಳಿತಲ್ಲಿಂದಲೇ ಕರೆ ಮಾಡಿ ಮತ್ತೊಮ್ಮೆ ಸುತ್ತಲೂ ನೋಡಿದನು, ಕಾಣುವನೇನೋ ಎಂದು. ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಆ ಕಡೆಯಿಂದ ಉತ್ತರ ಬಂದಿತ್ತು. ಏನು, ಡೆಲ್ಲಿಗ? ಭಾಗಶಃ ಕಿರುಚಿದನು. ಹೌದು, ಕೂಲಾಗಿ ಬಂದಿತ್ತು ಉತ್ತರ. ನಿನ್ನೆಯೆಲ್ಲ ನನ್ನ ಜೊತೆ ಮಾತಾಡೋದು ನೀವನೇನಾ ಎನ್ನುವ ಅನುಮಾನ ಕಾಡಿತ್ತು ಅವನಲ್ಲಿ. ಹೋಗ್ಬೇಕಲ್ವಾ, ಇಲ್ಲಿ ನನ್ನ ಪ್ರಾಣಿ ಹಾಗೆ ಮಲ್ಗೋಗ್ಬಿಟ್ಟು ಹೋಗಿದ್ಯಾ? ಎದ್ದೇಳಿಸಿದಿದ್ರೆ ನಾನು ಕೂಡ ಬರ್ತಾ ಇದ್ದೆ ಅಲ್ವಾ? ಕೋಪದಲ್ಲಿ ಕನಲಿದನು. ಅಷ್ಟು ಬ್ಯೂಟಿಫುಲ್ ಆಗಿರೋ ನೇಚರಲ್ಲಿ ಅಷ್ಟು ಕೆಟ್ಟದಾಗಿ ಮಲಗಿದ್ದೆ ಅಲ್ವಾ? ಆ ಅವಸ್ಥೆಯಲ್ಲಿ ನಿನ್ನ ತುಂಬ್ಕೊಂಡು ಹೋಗೋಕ್ಕೆ ಮುನ್ಸಿಪಾಲಿಟಿ ವ್ಯಾನೇ ಬರಬೇಕಿತ್ತು ಅಷ್ಟೆ. ನನ್ನ ಹತ್ರ ಅಷ್ಟೆಲ್ಲ ಟೈಮ್ ಇರಲಿಲ್ಲ. ನಗು ತಡೆದು ಹೇಳಿದನು. ಏನು, ನನ್ನ ಪ್ರಾಣಿನ? ನಿನ್ನ? ಕೋಪದಲ್ಲಿ ಅವನ ಮೂಗು ಕೆಂಪೇರಿತ್ತು. ಓಕೆ, ಈವ್ನಿಂಗ್ ಸಿಗೋಣ. ಅರ್ಜೆಂಟ್ ಮೀಟಿಂಗ್ ಅನೌನ್ಸ್ ಆಯಿತು, ಹಾಗಾಗಿ ಹೊರಟು ಬರಬೇಕಾಯಿತು. ನಿನ್ನ ಕಾರ್ ಅಲ್ಲೇ ಇದೆ ನೋಡು ಎನ್ನುತ್ತಾ ಕಾಲ್ ಕಟ್ ಮಾಡಿದನು. ಸರ್, ತಿಂಡಿ ರೆಡಿ ಇದೆ. ಆ ರೆಸಾರ್ಟಲ್ಲಿದ್ದ ಒಬ್ಬ ಸಹಾಯಕ ಬಂದು ಹೇಳಿದಾಗ ಫೋನನ್ನೇ ನೋಡುತ್ತಾ ಕುಳಿತಿದ್ದವನು ಅವನತ್ತ ನೋಡಿದನು. ಏನು ತಿಂಡಿ ಕೇಳಿದನು. ಒಂದು ಮೆನುವನ್ನೇ ಹೇಳಿದನು ಆತ. ವಿವೇಕ್ಗೆ ತಲೆ ಕೆಟ್ಟು ಹೋಯಿತು. ಸದ್ಯಕ್ಕಿದೆಲ್ಲ ಬೇಡ ನನಗೆ ಎಂದು ಎದ್ದು ನಿಂತನು. ಓಕೆ ಸರ್ ಎಂದ ಸಹಾಯಕ ಅಲ್ಲಿಂದ ತೆರಳಿದನು. ರೂಮಿಗೆ ಬಂದವನು ಕೈಯಲ್ಲಿದ್ದ ಫೋನನ್ನು ಮಂಚದ ಮೇಲೆ ಎಸೆದು ಕಾಲೆಳೆಯುತ್ತಾ ಬಾತ್ರೂಮ್ ಕಡೆ ನಡೆದನು. ತಲೆ ಸಿಡಿದು ಹೋಗುತ್ತಿತ್ತು. ಹೊಟ್ಟೆ ತೊಳೆಸುವಂತಾಗಿ ವಾಂತಿಯಾಗುವ ಎಲ್ಲ ಮುನ್ಸೂಚನೆಗಳು ಕಾಣುತ್ತಿದ್ದವು. ಇದೆಲ್ಲ ಬೇಕಿತ್ತಾ ನನಗೆ? ತನ್ನಲ್ಲೇ ಹೇಳಿಕೊಂಡು ಶವರಲ್ಲಿ ತಣ್ಣೀರನ್ನು ಬರುವಂತೆ ಮಾಡಿ ಅದರಡಿ ನಿಂತನು. ಉರಿಯುತ್ತಿದ್ದ ಹೊಟ್ಟೆ ಸ್ವಲ್ಪ ಮಟ್ಟಿಗೆ ತಣ್ಣಗಾದಂತೆ ಅನಿಸಿತು. ಪರ್ಫೆಕ್ಟ್ ಆಗಿ ಪ್ಲ್ಯಾನ್ ಮಾಡುವ ಗೌತಮ್ ಇಬ್ಬರಿಗೂ ಬಟ್ಟೆಗಳನ್ನು ತಂದಿದ್ದನು. ಸುಮ್ಮನೆ ಅವನಿಂದೆ ಬಂದಿದ್ದ ವಿವೇಕ್ ಕೈ ಖಾಲಿಯೇ ಇತ್ತು. ಟವಲ್ ಸುತ್ತಿಕೊಂಡು ಹೊರಬಂದು ನೋಡಿದಾಗ ಹ್ಯಾಂಗರಲ್ಲಿ ಅವನ ಬಟ್ಟೆ ರೆಡಿಯಾಗಿತ್ತು. ಸೊಂಟದ ಮೇಲೆ ಕೈ ಇಟ್ಟು ಆ ಬಟ್ಟೆಯನ್ನೇ ನೋಡುತ್ತಾ, ನೀನಿಷ್ಟು ಪರ್ಫೆಕ್ಟ್ ಆಗಿರೋಕ್ಕೆ ಹೇಗೆ ಸಾಧ್ಯ ಎಂದುಕೊಂಡನು. ಗೆಳೆಯನ ಬಗ್ಗೆ ಮೆಚ್ಚುಗೆ ಮೂಡಿತ್ತು ಅವನಲ್ಲಿ. ಡ್ರೆಸ್ಅಪ್ ಮಾಡಿಕೊಂಡವನು ಅಲ್ಲಿದ್ದ ಕಿಚನ್ ವಿಭಾಗಕ್ಕೆ ಬಂದು, ಎಕ್ಸ್ಕ್ಯೂಸ್ ಮೀ, ಲೆಮನ್ ಜ್ಯೂಸ್ ಸಿಗುತ್ತಾ ಎಂದು ಕೇಳಿದನು. ಹಾಂ ಸರ್, 5 ಮಿನಿಟ್ ಎಂದ ಒಬ್ಬ ಸಹಾಯಕ ಅವನೇಳಿದ್ದ ಜ್ಯೂಸ್ ತಯಾರಿಸಲು ನಿಂತನು. ಸುತ್ತಲೂ ಕಣ್ಣಾಡಿಸಿದನು ವಿವೇಕ್. ಸ್ವಚ್ಛತೆ ಮತ್ತು ರುಚಿಗೆ ಪ್ರಾಧಾನ್ಯತೆ ಕೊಟ್ಟಂತೆ ಕಾಣುತ್ತಿತ್ತು ಆ ರೆಸಾರ್ಟ್. ನೈಸ್ ಎಂದುಕೊಂಡವನು ಮುಂದೆ ಇದ್ದ ಟೇಬಲ್ ಮೇಲೆ ತಾಳ ಹಾಕುತ್ತಿದ್ದನು. ಸೂಟ್ಕೇಸ್ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದ ರೇಖಾರ ಬಳಿ ಬಂದಳು ಪ್ರಣತಿ. ಅವಳನ್ನು ನೋಡಿ ಮುಗುಳು ನಕ್ಕವರು ತಮ್ಮ ಕೆಲಸವನ್ನು ಮುಂದುವರೆಸಿದ್ದರು. ರಾಘವ್ ಅಂತೂ ರಾತ್ರಿಯಿಂದಲೇ ಮೌನವ್ರತ ಶುರು ಮಾಡಿಬಿಟ್ಟಿದ್ದರು. ರೇಖಾರ ಜೊತೆಯಲ್ಲೂ ಸಹ ಮಾತನಾಡಿರಲಿಲ್ಲ. ಆಂಟಿ, ನಾನೇನಾದರೂ ಸಹಾಯ ಮಾಡ್ಲಾ? ತಡವರಿಸುತ್ತಾ ಮೆಲ್ಲಗೆ ಉಸಿರಿದಳು. ನಕ್ಕು ಅವಳ ಭುಜ ತಟ್ಟಿದವರು, ಬೇಡ ಪುಟ್ಟ, ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಎಂದರು. ರೂಮ್ ಸುತ್ತಲೂ ಒಮ್ಮೆ ನೋಟವರಿಸಿದವಳು, ಆಂಟಿ, ಅಂಕಲ್ ಎಲ್ಲಿ ಕಾಣಿಸ್ತಾ ಇಲ್ಲ ಎಂದಳು. ಅವರು ತಲೆನೋವಂತ ಹೇಳಿ ಅಲ್ಲಿ ಕೊಳ ಇದೆಯಲ್ಲ ಅದರ ಹತ್ರ ಹೋಗಿದ್ದಾರೆ ಎಂದು ತಮ್ಮ ಕೆಲಸದಲ್ಲಿ ತೊಡಗಿಕೊಂಡರು. ಮುಂದೆ ಬರುತ್ತಿದ್ದ ಕೂದಲನ್ನು ಕಿವಿಯ ಹಿಂಬದಿಗೆ ಸಿಗಿಸಿಕೊಂಡಳು ಅವರಿಗೆ ಕಾಣುವಂತೆ. ನೋಡಿದರೂ ನೋಡದವರಂತೆ ಒಳಗೊಳಗೆ ನಕ್ಕು ಬಟ್ಟೆ ಮಡಚಿ ತುಂಬಿಡುತ್ತಿದ್ದರು. ಆಂಟಿ, ನಾನು ಅಂಕಲ್ ಹತ್ರ ಹೋಗಿ ಬರಲಾ ಮೆಲುವಾಗಿ ಕೇಳಿದಳು.
ನನ್ನ ಅಪ್ಪಣೆ ಏನಕ್ಕೆ, ಹೋಗು ನಕ್ಕರು. ಎಂದವಳು ಅಲ್ಲಿಂದ ಹೊರ ಬಂದಳು. ಕೈಯಲ್ಲಿ ಗಂಡನ ಶರ್ಟ್ ಹಿಡಿದಿದ್ದವರು ಅವಳು ಹೋದತ್ತಲ್ಲೇ ನೋಡುತ್ತಾ ನಕ್ಕರು. ಹುಚ್ಚುಡುಗಿ, ಸ್ವಾಭಿಮಾನಕ್ಕೆ ಬಿದ್ದು ಮನಸ್ಸನ್ನ ಬುದ್ಧಿ ಕೈ ಕೊಟ್ಟಿದ್ದಾಳೆ ನಿಯಂತ್ರಣ ಮಾಡೋಕ್ಕೆ. ಇಷ್ಟ ಇದ್ಮೇಲೆ ಇಷ್ಟೆಲ್ಲ ಬಿಂಕ ಯಾಕೆ? ತೇಟ್ ಅವರಮ್ಮನ ಹಾಗೇನೆ ಎಂದುಕೊಂಡರು. ಒಮ್ಮೆ ಮೂವರು ಮಾತನಾಡುತ್ತಾ ಕುಳಿತಿದ್ದಾಗ ರಾಘವ್ ಜೊತೆ ಏನೋ ಗಾಢವಾದ ಚರ್ಚೆಗೆ ಬಿದ್ದಿದ್ದಳು ಪ್ರಣತಿ. ರೇಖಾ ರಾಘವ್ ಕುರ್ಚಿಯ ಮೇಲೆ ಕುಳಿತಿದ್ದರೆ ಪ್ರಣತಿ ರಾಘವ್ ಅವರ ತೊಡೆಯ ಮೇಲೆ ಕೈಯೂರಿ ಹುಲ್ಲು ಹಾಸಿನ ಮೇಲೆ ಕುಳಿತಿದ್ದಳು. ಅವರಿಬ್ಬರನ್ನೇ ನೋಡುತ್ತಾ ಸುಮ್ಮನೆ ಕುಳಿತಿದ್ದರು ರೇಖಾ. ಇಲ್ಲ ಅಂಕಲ್, ನಾನು ಹೇಳೋದೇ ಕರೆಕ್ಟ್. ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿದ್ದಾರೆ ಅಂದಮೇಲೆ ಆ ತಂದೆ ತಾಯಿಗೆ ವಯಸ್ಸಾದಾಗ ಅವರು ಕೂಡ ಒಂದು ರೀತಿಯಲ್ಲಿ ಆಗ ಮಕ್ಕಳೇ. ಅವರನ್ನು ನೋಡ್ಕೊಳ್ಬೇಕಾದದ್ದು ಹೆತ್ತವರಷ್ಟೇ ಮಕ್ಕಳಿಗೂ ಇರೋ ಕರ್ತವ್ಯ. ನೀವು ಹೆತ್ತಿದ್ರಿ ಸಾಕಿದ್ರಿ ಅನ್ನೋ ದುರಾಹಂಕಾರದ ಬೇಜವಾಬ್ದಾರಿ ಮಾತಿಗೆ ನನ್ನ ಒಪ್ಪಿಗೆ ಇಲ್ಲ, ಪ್ರಣತಿಯ ವಾದವಾಗಿತ್ತು. ನೋಡು ಪುಟ್ಟ, ಒಂದು ಹಕ್ಕಿ 2 ಮೊಟ್ಟೆಗಳನ್ನ ಇಟ್ಟು ಮರಿ ಮಾಡುತ್ತೆ, ಓಕೆನಾ? ಅವುಗಳಿಗೆ ರೆಕ್ಕೆ ಬಲಿಯೋವರೆಗೆ ಮಾತ್ರನೇ ತಮ್ಮೊಟ್ಟಿಗೆ ಇಟ್ಕೊಳ್ಳೋದು. ನಂತರ ಆ ಎತ್ತ ಹಕ್ಕಿಗೂ ಆ ಮಕ್ಕಳು ಹಕ್ಕಿಗಳಿಗೂ ಸಂಬಂಧನೇ ಇರೋದಿಲ್ಲ, ಗೊತ್ತಾ ನಿನಗೆ? ಹಾಗೆ ಮನುಷ್ಯರು ಕೂಡ ಒಂದು ಕುಟುಂಬದ ವ್ಯವಸ್ಥೆಗೆ ಮದುವೆಯ ಬಂಧನ ಅಷ್ಟೇ. ಆ ಬಂಧನಕ್ಕೆ ಅಂಟುಕೊಂಡದ್ದು ಸಂತಾನೋತ್ಪತ್ತಿ. ಇದು ಪ್ರತಿಯೊಂದು ಜೀವಿಯಲ್ಲೂ ನಡೆಯೋ ಕ್ರಿಯೆ. ನಮ್ಮ ಮಕ್ಕಳ ಜವಾಬ್ದಾರಿ ನಮ್ಮದು ಅಂದಮೇಲೆ ಹಾಗೇನೆ ಅವ್ರ ಮಕ್ಕಳ ಜವಾಬ್ದಾರಿ ಅವರಿಗಿರುತ್ತೆ ಅಲ್ವಾ? ಅಲ್ಲಿ ನಾವು ಹೊರೆಯಾಗೋದು ತಪ್ಪು ಅಲ್ವಾ? ವಾದಕ್ಕೆ ನಿಂತಂತೆ ಪ್ರತಿವಾದಿಸಿದ್ದರು. ಸಂಬಂಧಗಳು ನಿಲ್ಲೋದು ಭಾವನೆಗಳ ಮೇಲೆ ಅಂಕಲ್. ನೀವು ಯೋಚಿಸೋ ಮಟ್ಟಿಗೆಲ್ಲ ಇನ್ನೂ ನಮ್ಮ ಕಲ್ಚರ್ ಪ್ರಾಕ್ಟಿಕಲ್ ಆಗಿಲ್ಲ. ಸಾಕುವಾಗ ಹೆತ್ತೋರು ಬೇಕು, ಅವ್ರ ವಯಸ್ಸಾದಾಗ ಅವ್ರ ಜಾಗ ವೃದ್ಧಾಶ್ರಮ ಅನ್ನೋ ನಿಮ್ಮ ಈ ಡಬ್ಬಾ ತತ್ವ ನಾನು ಒಪ್ಪಲ್ಲ. ಮುನಿಸು ತೋರಿ ರೇಖಾರತ್ತ ತಿರುಗಿ ಕೂತಳು. ಅಯ್ಯೋ ಪುಟ್ಟ, ಅವರು ನಿನ್ನ ಕಾಲು ಎಳೆದಿದ್ದಷ್ಟೇ, ಅದಕ್ಕೆ ಯಾಕೆ ಕೋಪ? ಬಿಡು, ಅವಳ ಗಲ್ಲ ಸವರಿ ಸಮಾಧಾನಿಸಿದರು. ರಾಘವ್ ಕಾಲಡಿ ಕುಳಿತಿದ್ದವಳು ರೇಖಾರತ್ತ ಜರುಗಿ ಕೂತಳು. ಗಹಗಹಿಸಿ ನಕ್ಕ ರಾಘವ್ ತಲೆಯ ಹಿಂದಕ್ಕೆ ಕೈಗಳನ್ನು ಕಟ್ಟಿ ಆರಾಮವಾಗಿ ಕುಳಿತರು. ಮುಂದಕ್ಕೆ ಬಾಗಿ ಪ್ರಣತಿಯ ಕೆನ್ನೆ ತಟ್ಟುತ್ತಿದ್ದರು ರೇಖಾ. ಆಗ ಅವಳ ಕಣ್ಣಿಗೆ ಬಿದ್ದಿದ್ದವು ರೇಖಾ ಅವರು ಹಾಕಿದ್ದ ಗೊಂಚಲು ಜುಮುಕಿ. ಅವುಗಳನ್ನು ಕೈಯಲ್ಲಿ ಹಿಡಿದು ನೋಡಿದವಳ ಕಣ್ಣುಗಳು ಅರಳಿದ್ದವು. ವಾವ್ ಆಂಟಿ, ಈ ಜುಮ್ಕಿ ಎಷ್ಟು ಚೆನ್ನಾಗಿದೆ! ಬಟ್ಟಲು ಕಣ್ಣುಗಳನ್ನು ಇನ್ನಷ್ಟು ಅಗಲವಾಗಿದ್ದವು. ಹೌದಾ, ನಿಮ್ಮ ಅಂಕಲ್ ಕೊಡಿಸಿದ್ದು, ಗಲ್ಲಕ್ಕೆ ಕೈ ಕಟ್ಟಿ ಕೂತು ಹೇಳಿದರು. ರೇಖಾರ ತೊಡೆಯ ಮೇಲಿದ್ದ ಕೈ ರಾಘವ್ ತೊಡೆಯ ಮೇಲೆ ಹೋಗಿತ್ತು. ಅಂಕಲ್, ಆಂಟಿ ಅಂದರೆ ನಿಮಗೆ ತುಂಬ ಲವ್ ಅನಿಸುತ್ತೆ ಅಲ್ವಾ? ಆ ಜುಮ್ಕಿ ತುಂಬ ಕ್ಯೂಟ್ ಆಗಿದೆ, ಕಣ್ಣು ಮಿಟುಕಿಸಿದಳು. ಜುಮ್ಕಿ ಕೊಡಿಸಿದ್ರೆ ಪ್ರೀತಿ ಅಂತನಾ? ಅವಳ ತಲೆ ಮುಟಕಿ ಕೇಳಿದರು. ಅಲ್ಲಲ್ಲ, ನಾನು ಹೇಳಿದ ಹಾಗಲ್ಲ, ಈಗ ನೋಡಿ ಎಂದು ಹೇಳಿ ಸರಿಯಾಗಿ ಪದ್ಮಾಸನ ಹಾಕಿ ಕುಳಿತಳು. ಇರು ಎಂದು ಕೈಯಲ್ಲಿ ತಡೆದವರು ತಾವೂ ಕೂಡ ಚೇರ್ ಹಿಂದಕ್ಕೆ ತಳ್ಳಿ ಅವಳ ಮುಂದೆ ಹುಲ್ಲು ಹಾಸಿನ ಮೇಲೆ ಕುಳಿತರು. ರಾಘವ್, ಏನು ಗೊತ್ತಾ ಅಂಕಲ್, ಎಲ್ಲ ಗಂಡಂದ್ರು ಒಡವೆ ಕೊಡಿಸೋದು ಕಾಮನ್ ಆಯ್ತಾ? ಪ್ರೀತಿ ಮಾಡೋರು ಮಾತ್ರ ಡಿಫ್ರೆಂಟಾಗಿ, ಅದರಲ್ಲೂ ಹೆಂಡತಿಯ ಅಭಿರುಚಿಗೆ ಅವಳ ಹೋಲಿಕೆಗೆ ತಕ್ಕ ಹಾಗೆ ಕೊಡಿಸೋದು. ಆಂಟಿ ಕಿವಿಯಲ್ಲಿರೋ ಜುಮ್ಕಿ ಯೂಶಲಿ ಸಿಗೋದು ತುಂಬ ರೇರ್ ಎಂದು ತನಗನಿಸಿದ್ದನ್ನು ಹೇಳಿದಳು. ನಿಮ್ಮಿಬ್ರೂ ಕೋಪ ಒಂದು ಜುಮ್ಕಿಗೋಸ್ಕರ ಮಾಫಿ ಆಗೋಯ್ತಾ? ಇಬ್ಬರ ಕಾಲೆಳೆದರು ರೇಖಾ. ಆಂಟಿ, ನಿಮಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಿ ಎಂದಾಗ ಕಣ್ಣು ಕಿರಿದು ಮಾಡಿದರು ರೇಖಾ. ಅಂಕಲ್, ನೀವು ಹೇಳಿ, ನಾನು ಹೇಳಿದ ಕರೆಕ್ಟ್ ತಾನೇ ಎಂದು ಕ್ಯೂರಿಯಸ್ ಆಗಿ ಅವರತ್ತ ನೋಡಿ ಕೇಳಿದಳು. ಎಕ್ಸಾಕ್ಟ್ಲಿ, ನೀನು ಹೇಳ್ತಾ ಇರೋದು ಕರೆಕ್ಟ್. ಅವಳ ದುಂಡು ಮುಖಕ್ಕೆ ಈ ರೀತಿ ಜುಮ್ಕಿ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಮೊದಲೇ ಅನಿಸಿತ್ತು. ಆದರೆ ನಮ್ಮ ಗೌತು ಹುಟ್ಟಿದ ಮೇಲೇ ಅವಳಿಗೆ ಈ ಜುಮ್ಕಿ ಕೊಡ್ಸೋಕೆ ನನಗೆ ಸಾಧ್ಯ ಆದದ್ದು. ಆಗಿಂದ ಇದನ್ನು ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದಾಳೆ. ಪ್ರೀತಿಯಿಂದ ಹೆಂಡತಿಯತ್ತ ನೋಡಿ ಹೇಳಿದರು.
ನಾಚಿಕೆಗೆ ರೇಖಾರ ಕೆನ್ನೆ ಕೆಂಪಾಗಿತ್ತು. ಪ್ರಣತಿ ಎದುರು ಗಂಡನಾಡಿದ ಮಾತುಗಳಿಂದ. ವಾವ್, ರಿಯಲಿ ಅಂಕಲ್? ಅಷ್ಟು ವರ್ಷಗಳಿಂದನಾ? ಅಚ್ಚರಿಯಿಂದ ಕೇಳಿದಳು. ಅಷ್ಟೊಂದು ವರ್ಷ ಎಲ್ಲ ಆಗಿಲ್ಲ ಮಗು. ನನ್ನ ಮಗನಿಗೆ ಇನ್ನೂ 28 ವರ್ಷ ಅಷ್ಟೆ. ರೇಖಾ ಅವಳ ತಲೆ ಮೊಟಕಿದರು. ಓ ಹೌದಾ, ನಾನೆಲ್ಲೋ 40 ವರ್ಷದ ನಾಲಾಯಕ್ ಅಂದ್ಕೊಂಡಿದ್ದೆ. ಒಳಗೊಳಗೆ ಗೊಣಗಿ ಸುಮ್ಮನಾದಳು. ತರ್ಲೆ. ಮತ್ತೊಮ್ಮೆ ಅವಳ ತಲೆ ಮೊಟಕಿದ್ದರು. ಅವಳ ಮಾತುಗಳನ್ನು ಕೇಳಿಸಿಕೊಂಡ ರೇಖಾ ಆ ಜುಮುಕಿಗಳನ್ನೇ ನೋಡುತ್ತಿದ್ದ ಪ್ರಣತಿಗೆ ಸಂತೋಷದಿಂದ ಬಿಚ್ಚಿಕೊಟ್ಟಿದ್ದರು. ರೇಖಾ ಅವಳು ಎಷ್ಟೇ ಬೇಡವೆಂದು ಹಿಂದೆ ಸರಿದರೂ ಕೂಡ ರಾಘವ್ ಕೂಡ ರೇಖಾರ ನಿರ್ಧಾರಕ್ಕೆ ಒತ್ತು ಕೊಟ್ಟಿದ್ದರು. ಅಂದು ಅವಳಿಗೆ ಒಂದು ತರಹದ ಕಸಿವಿಸಿಯಾಗಿತ್ತು ಆ ದಿನ. ಆದರೆ ಇಂದು ಅದನ್ನು ತೊಟ್ಟಿಕೊಂಡು ಬಂದಿದ್ದಳು ಅವರ ಮುಂದೆ. ಅಂಕಲ್ ಎಂದಾಗ ಕೈಕಟ್ಟಿ ನಿಂತು ನೀರಲ್ಲಿ ಹಾಡುತ್ತಿದ್ದ ಹಂಸಗಳನ್ನು ನೋಡುತ್ತಿದ್ದ ರಾಘವ್ ಅವಳತ್ತ ತಿರುಗಿದರು. ನಿಮಗೆ ನನ್ನ ಮೇಲೆ ಕೋಪ ಬಂದಿದ್ಯಾ? ಉಗುಳು ನುಂಗುತ್ತಾ ಕೇಳಿದಳು. ತುಟಿ ಅರಳಿಸಿದವರು, ಕೋಪ ಇಲ್ಲಮ್ಮ, ನನ್ನ ಮೇಲೆ ಸ್ವಲ್ಪ ಜಿಗುಪ್ಸೆ ಅಷ್ಟೆ. ಸತ್ಯವನ್ನೇ ಉಸಿರಿದರು. ನೀವು ತಿಳ್ಕೊಂಡ ರೀತಿಯೆಲ್ಲ ನಾನು ಯೋಚನೆ ಮಾಡಿಲ್ಲ ಅಂಕಲ್. ಅಪ್ಪ ಜೊತೆ ಇದ್ದಾಗ ನನ್ನ ಎಲ್ಲವೂ ಅವರೇ ಆಗಿದ್ದರು. ಒಮ್ಮೆ ಕೂಡ ಸ್ವತಂತ್ರಳಾಗಿ ನಾನು ನಿರ್ಧಾರಗಳನ್ನ ತಗೊಂಡಿರಲಿಲ್ಲ. ಅಪ್ಪ ಕೊನೆ ಸಮಯದಲ್ಲಿ ಹೇಳಿದ ಮಾತು ಕೂಡ ನಾನು ನಿಮ್ಮೊಟ್ಟಿಗೆ ಇರಬೇಕು ಅಂತಲೇ ಆಗಿತ್ತು. ಆದರೆ ನನಗೆ ಅನ್ನಿಸ್ತಿದೆ, ಒಬ್ಬಂಟಿಯಾಗಿ ನಾನು ನನ್ನನ್ನು ಈ ಸಮಾಜದಲ್ಲಿ ಹೇಗೆ ತೊಡಗಿಸ್ಕೊಳ್ಬಲ್ಲೆ ಅಂತ ನೋಡಬೇಕು ಅಂತ. ಅದಕ್ಕಾಗಿ ಈ ನಿರ್ಧಾರ ಅಷ್ಟೆ. ನಾನು ಕಣ್ಬಿಟ್ಟಾಗ ಅಮ್ಮ ನನ್ನ ಜೊತೇಲಿ ಇರಲಿಲ್ಲ ಅಂಕಲ್. ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಅಪ್ಪ ಕೂಡ ಈಗ ನನ್ನ ಜೊತೆಗಿಲ್ಲ. ನನಗೆ ಅಂತ ಇರೋರು ನೀವೇ. ನನ್ನೆಲ್ಲ ಹೆಜ್ಜೆಗಳಲ್ಲೂ ನನ್ನ ಬೆಂಗಾವಲಾಗಿ ನೀವು ನಿಂತು ನನ್ನನ್ನು ಮುನ್ನಡೆಸ್ತೀರಿ ಅಂತ ನಾನು ನಂಬಿದ್ದೀನಿ. ಅದು ನನ್ನ ಆಸೆ ಕೂಡ. ನನ್ನಿಂದ ಸಾಧ್ಯ ಇಲ್ಲ ಅಂತ ಅನ್ನಿಸ್ದಾಗ ನಿಜವಾಗ್ಲೂ ನಿಮ್ಮ ಬಳಿ ಬಂದುಬಿಡ್ತೀನಿ. ಆದರೆ ನೀವು ಮಾತ್ರ ನನ್ನ ದ್ವೇಷ ಮಾಡಿ ನನ್ನ ಕಡೆಗಣಿಸಬಾರ್ದು. ಅಳುತ್ತಾ ಅವರ ಎದೆಗೊರಗಿದಳು. ಹುಚ್ಚು ಹುಡುಗಿ, ನಿನ್ನ ಮನದ ತುಮ್ಮಲ ನನಗೆ ಅರ್ಥ ಆಗುತ್ತೆ ಕಂದ. ಕೆಲವೊಂದು ವಿಷಯದಲ್ಲಿ ಎಡುಬಿಟ್ಟಿದ್ದೀನಿ ಮಗಳೇ. ನಿನ್ನ ಮೇಲೆ ಪ್ರೀತಿ ಆಗಲಿ ಕೋಪ ಆಗಲಿ ತೋರಿಸೋಕೆ ಸ್ವಲ್ಪ ಮನಸ್ಸು ಅಳುಕುತ್ತೆ ಕಂದ. ನೀನು ನಮ್ಮೊಟ್ಟಿಗಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನೀನು ನಿನ್ನ ದಾರಿಯಲ್ಲಿ ಒಬ್ಬಳೇ ಕ್ರಮಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ. ಆಗಲಿ ಮಗು, ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಜೊತೆ ನಾನಿರ್ತೀನಿ. ಪ್ರೀತಿಯ ಪೊರೆಗೆ ಬಲಿಯಾಗಿ ಮಾಡೋದು ಕೆಲವೊಂದು ತಪ್ಪಿಗೆ ಇಡೀ ಜೀವನ ಶಿಕ್ಷೆ ಕೊಟ್ಬಿಡ್ಬೇಡ ಕಣಮ್ಮ. ನಾನು ಆಗಲೇ ಮುಕ್ಕಾಲು ದಾರಿ ಸವಿಸ್ಬಿಟ್ಟಿದ್ದೀನಿ ಕಂದ. ಸಾಯೋ ಕಾಲದಲ್ಲಿ ಆದರೂ ನೀನು ನನ್ನ ಜೊತೆಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಆ ಪುಣ್ಯ ನಾನು ಕೇಳ್ಕೊಂಡು ಬಂದಿಲ್ಲ. ಕನ್ನಡಕ ತೆಗೆದವರು ಕಣ್ಣುಗಳನ್ನು ಒತ್ತಿಕೊಂಡರು. ಅಂಕಲ್ ಪ್ಲೀಸ್, ನೋವಿನಿಂದ ಹೇಳಿದಳು. ಇಲ್ಲಮ್ಮ, ಆಯಿತು ಮಗಳೇ, ನೀನಿಷ್ಟದಂತೆ ಆಗಲಿ. ಆದರೆ ನಿನಗಾಗಿ ನಮ್ಮನೆ ಮನ ಸದಾ ತೆರೆದಿರುತ್ತೆ, ಮರಿಬಾರ್ದು. ಅವಳ ತಲೆ ಸವರಿದರು. ಥ್ಯಾಂಕ್ ಯು ಅಂಕಲ್ ಎಂದು ಅವರಿಂದ ದೂರ ಸರಿದು ನಿಂತಳು. ಭಾರ್ಗವ್ ಕೊನೆ ಆಸೆ ಇದಿರುತ್ತೆ ಅಂತ ನಾನು ಕನಸಲ್ಲೂ ಭಾವಿಸಿರಲಿಲ್ಲ. ನಾನೇ ಅವನನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಬಿಟ್ಟಿದ್ದೆ. ಬೇಸರದಿಂದ ಹೇಳಿದರು. ಹೌದು ಅಂಕಲ್, ಪಪ್ಪ ಯಾವಾಗಲೂ ನಿಮ್ಮನ್ನು ನೆನೆಸ್ಕೊಳ್ತಾ ಇರ್ತಿದ್ರು. ದೀರ್ಘ ಉಸಿರು ಹೊರಚೆಲ್ಲಿ ಹೇಳಿದಳು. ಅಂದರೆ? ಅಚ್ಚರಿಯಿಂದ ಕೇಳಿದರು ರಾಘವ್. ಪಪ್ಪನಿಗೆ ನೀವು ನನ್ನ ನೋಡೋಕ್ಕಂತ ಬರ್ತಾ ಇದ್ದಿದ್ದು ವಿಷಯ ಗೊತ್ತಿತ್ತು. ನಮ್ಮ ಸಿಂಧೂರ ಇದ್ದಾಳಲ್ಲ, ಅವ್ರ ಅಣ್ಣ ಅಂತ ಯಾವಾಗಲೂ ಹೇಳೋರು. ಆದರೆ ನಿಮ್ಮನ್ನು ನನಗೆ ಯಾವತ್ತೂ ತೋರಿಸೇ ಇರಲಿಲ್ಲ ಎಂದು ಹೇಳಿ ನಕ್ಕಳು. ರಾಘವ್ ಅವರಿಗೆ ಇದನ್ನೆಲ್ಲ ನಂಬಲೇ ಸಾಧ್ಯವಾಗಿರಲಿಲ್ಲ. ಅಚ್ಚರಿಗೆ ಒಳಗಾದಂತೆ ಅವಳನ್ನೇ ನೋಡುತ್ತಾ ನಿಂತರು. ಅಪಾರ್ಟ್ಮೆಂಟ್ ಮುಂದೆ ಕಾರು ನಿಲ್ಲಿಸಿದಾಗ ಸಮಯ ಮಧ್ಯಾಹ್ನ 12 ಆಗಿತ್ತು. ತಲೆಯಂತೂ ಸಿಡಿದು ಹೋಗುವಂತೆ ನೋಯುತ್ತಿತ್ತು. ಅದು ಹೇಗೆ ಕಾರು ಓಡಿಸಿಕೊಂಡು ಬಂದಿದ್ದನೋ. ಬಂದವನೇ ತನ್ನ ರೂಮಿಗೆ ಹೋಗಿ ಮಲಗಿಬಿಟ್ಟನು. ಒಂದು ರಾತ್ರಿಯ ಕುಡಿತದ ಮೋಜಿಗೆ ಇನ್ನೂ ಅವನ ಹೊಟ್ಟೆ ಏನನ್ನು ಸ್ವೀಕರಿಸಲು ಸಿದ್ಧವಿರಲಿಲ್ಲ. ದಾರಿ ಮಧ್ಯದಲ್ಲಿ ಮೊಸರನ್ನ ತಿಂದು ಬಂದಿದ್ದನು. ಒಮ್ಮೆ ಕರ್ಡ್ ಬಿರಿಯಾನಿ ಎಂದು ಸುಮಾಗೆ ತಿನ್ನಿಸಿದ್ದನು.
ಇಂದು ಆ ಕರ್ಡ್ ಬಿರಿಯಾನಿಯನ್ನು ಕೂಡ ಆಸ್ವಾದಿಸಲು ಅವನ ಹೊಟ್ಟೆ ರೆಡಿ ಇರಲಿಲ್ಲ. ರಾತ್ರಿಯೆಲ್ಲ ಲವ್ ಮೈ ಸೆಲ್ಫ್ ಜಪ ಮಾಡಿದ್ದವಳ ಮನಸ್ಸಿಗೇನೋ ಒಂದು ರೀತಿಯ ಕಳವಳದ ಭಾವ. ಬೆಳಿಗ್ಗೆ ಸಹ ಅವನ ಫೋನಿಗೆ ಪ್ರಯತ್ನಿಸಿ ಸೋತಿದ್ದಳು. ಹಿಂದಿನ ದಿನ ಸ್ವಿಚ್ ಆಫ್ ಬಂದರೆ ಇಂದು ರಿಂಗ್ ಆದರೂ ಅವನು ರಿಸೀವ್ ಮಾಡಿರಲಿಲ್ಲ. ಹಿಂದಿನ ದಿನವೆಲ್ಲ ನೋವು, ದುಃಖ, ಹತಾಶೆಯನ್ನು ಎದುರಿಸಿದ್ದವಳಿಗೆ, ನೊಂದುಕೊಂಡು ಅಳುತ್ತಿದ್ದವಳಿಗೆ ಈಗ ಒಂದು ರೀತಿಯ ಭಯ ಕಾಡಲು ಶುರುವಾಗಿತ್ತು. ಕೆಲಸದಲ್ಲಿ ಸರಿಯಾಗಿ ತೊಡಗಿಸಿಕೊಳ್ಳಲು ಆಗದೆ ಹಾಫ್ ಡೇ ರಜಾ ಬರೆದು ಬಂದಿದ್ದಳು. ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.